ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೆದುಳನ್ನೇ ತಿನ್ನುವ ಅಮೀಬಾ ಸೋಂಕು ಹರಡುವುದು ಹೇಗೆ? ಆಪ್ಷನ್ಸ್: ಎ ಗಾಳಿ, ಬಿ ನೀರು, ಸಿ ಆಹಾರ, ಡಿ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಬಿ ನೀರು. ನೇಗ್ಲೇರಿಯಾ ಫೌಲೇರಿ ಒಂದು ಅಮೀಬಾ ಆಗಿದ್ದು ಇದು ತುಂಬಾ ಅಪಾಯಕಾರಿಯಾಗಿದೆ. ಈ ಅಮೀಬಾ ಸರೋವರಗಳು, ನದಿಗಳು ಮತ್ತು ಜಲಪಾತಗಳಂತಹ ನೀರಿನ ಸ್ಥಳಗಳಲ್ಲಿ ಕಂಡುಬರುತ್ತವೆ. ಈ ಅಮೀಬಾದ ಗಾತ್ರ ತುಂಬಾ ಚಿಕ್ಕದಾಗಿದ್ದು ಸೂಕ್ಷ್ಮದರ್ಶಕದ ಮೂಲಕ ಮಾತ್ರ ನೋಡಬಹುದು. ಈ ಅಮೀಬಾ ಮೂಗಿನ ಮೂಲಕ ದೇಹವನ್ನು ಪ್ರವೇಶಿಸುತ್ತದೆ, ನಂತರ ಜನರನ್ನು ತನ್ನ ಬೇಟೆಯನ್ನಾಗಿ ಮಾಡುತ್ತದೆ. ಸರೋವರಗಳು ಅಥವಾ ನದಿಗಳಲ್ಲಿ ಈಜುವ ಜನರು ಮೆದುಳು ತಿನ್ನುವ ಅಮೀಬಾಗೆ ಬಲಿಯಾಗುವುದು ಹೆಚ್ಚು. ಕಲುಷಿತ ನೀರಿನಲ್ಲಿರುವ ಈ ಅಮೀಬಾ ಮೆದುಳಿನ ಅಂಗಾಂಶವನ್ನು ನಾಶಪಡಿಸುತ್ತದೆ. ಇದರಿಂದ ನಿಮ್ಮ ಮೆದುಳು ಟೊಳ್ಳಾಗಬಹುದು. ಎರಡನೇ ಪ್ರಶ್ನೆ, ನರಮಂಡಲ ಮತ್ತು ಮೆದುಳನ್ನು ಆರೋಗ್ಯವಾಗಿಡಲು ಬೇಕಾಗಿರುವ ವಿಟಮಿನ್ ಯಾವುದು? ಆಪ್ಷನ್ಸ್: ಎ ವಿಟಮಿನ್ B12, ಬಿ ವಿಟಮಿನ್ B1, ಸಿ ವಿಟಮಿನ್ B6, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವಿಟಮಿನ್ B1 ದೇಹದಲ್ಲಿ ಕಾರ್ಬೋಹೈಡ್ರೇಟ್ಗಳನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಮತ್ತು ನರಕೋಶಗಳಿಗೆ ಅಗತ್ಯವಾದ ಶಕ್ತಿಯನ್ನು ಒದಗಿಸಲು ಕೆಲಸ ಮಾಡುತ್ತದೆ. ಇದರ ಕೊರತೆಯು ಮೆದುಳು ಮತ್ತು ನರಗಳ ನಡುವಿನ ಕಳಪೆ ಸಮನ್ವಯಕ್ಕೆ ಕಾರಣವಾಗಬಹುದು. ವಿಟಮಿನ್ B6 ನರಮಂಡಲ ಮತ್ತು ಮೆದುಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. ದೇಹದಲ್ಲಿ ಇದರ ಪ್ರಮಾಣ ಕಡಿಮೆಯಾದರೆ ನರಮಂಡಲದ ಚಟುವಟಿಕೆಯಲ್ಲಿ ನಡುಕ ಅಥವಾ ಅಡಚಣೆಗಳು ಉಂಟಾಗಬಹುದು. ಆದ್ದರಿಂದ ವಿಟಮಿನ್ B6ನ ನಿಯಮಿತ ಪೂರೈಕೆ ಅಗತ್ಯ. ಇನ್ನು ವಿಟಮಿನ್ B12 ಕೊರತೆಯು ನರಗಳಲ್ಲಿ ಬಿಗಿತ, ಮರಗಟ್ಟುವಿಕೆ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ಮಾನಸಿಕ ಆಯಾಸವನ್ನು ಹೆಚ್ಚಿಸುವುದಲ್ಲದೆ ದೇಹದ ಜೀವಕೋಶಗಳ ಮೇಲೂ ಪರಿಣಾಮವನ್ನು ಬೀರುತ್ತದೆ. ಮೂರನೇ ಪ್ರಶ್ನೆ, ಭಾರತದ ಯಾವ ವಸ್ತುವಿನಿಂದಾಗಿ ವಿಶ್ವದ ಅತ್ಯಂತ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ನಿಂತಿದೆ? ಆಪ್ಷನ್ಸ್: ಎ ಕಾಂಕ್ರೀಟ್, ಬಿ ಉಕ್ಕು, ಸಿ ಮರಳು, ಡಿ ಫಲಕಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಉಕ್ಕು. ಈ ಬೃಹತ್ ಕಟ್ಟಡವನ್ನು ದಕ್ಷಿಣ ಕೊರಿಯಾದ ಸ್ಯಾಮ್ಸಂಗ್ C&T ಕಂಪನಿ ನಿರ್ಮಾಣ ಮಾಡಿದೆ. ಬುರ್ಜ್ ಖಲೀಫಾ ಕಟ್ಟಡ ನಿರ್ಮಾಣ ಪಾತ್ರ ಅತಿ ದೊಡ್ಡದಿದ್ದು ಇದಕ್ಕೆ ಬಳಸಲಾದ ಉಕ್ಕು ಭಾರತ ದೇಶದ್ದಾಗಿದೆ. ಇದಕ್ಕೆ ಸುಮಾರು 39,000 ಟನ್ ಉಕ್ಕನ್ನು ಭಾರತೀಯ ಟಾಟಾ ಕಂಪನಿ ಪೂರೈಸಿದೆ. ಬುರ್ಜ್ ಖಲೀಫಾದಲ್ಲಿ ಟಾಟಾ ಉಕ್ಕನ್ನು ಬಳಸಿ 400 ಕೋಟಿ ಚದರ ಮೀಟರ್ ಅಂದರೆ 16 ಮಹಡಿಗಳನ್ನು ನಿರ್ಮಿಸಲಾಗಿದೆ. ಅದೇ ರೀತಿಯಲ್ಲಿ ವಿಶ್ವದ ಅತಿ ಎತ್ತರದ ಲಿಫ್ಟ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಈ ಬೃಹತ್ ಕಟ್ಟಡದಲ್ಲಿ ಸದಾಕಾಲ ತಂಪಾಗಿಡಲು ಭಾರತೀಯ ಟಾಟಾ ವೋಲ್ಟಾಸ್ ಕಂಪನಿಯು ಅತ್ಯುನ್ನತ ಶ್ರೇಣಿಯ ಹವಾನಿಯಂತ್ರಣ ವ್ಯವಸ್ಥೆಯನ್ನು ಸ್ಥಾಪಿಸಿದೆ. ಬುರ್ಜ್ ಖಲೀಫಾದ ಯಶಸ್ಸಿಗೆ ಭಾರತೀಯ ಹಲವು ಕಂಪನಿಗಳ ಕೊಡುಗೆ ದೇಶದ ಎಂಜಿನಿಯರಿಂಗ್ ಮತ್ತು ನಿರ್ಮಾಣ ಕೌಶಲ್ಯಕ್ಕೆ ಹೆಮ್ಮೆಯ ಗರಿಯಾಗಿದೆ. ನಾಲ್ಕನೇ ಪ್ರಶ್ನೆ, ಹೆಚ್ಚಿನ ಭಾರತೀಯರಿಗೆ ದೊಡ್ಡ ಹೊಟ್ಟೆ, ಸಣ್ಣಗಿನ ಕಾಲು ಇರಲು ಕಾರಣವೇನು? ಆಪ್ಷನ್ಸ್: ಎ ಆನುವಂಶಿಕ, ಬಿ ಆಹಾರ ಕ್ರಮ, ಸಿ ವಾತಾವರಣ, ಡಿ ಜೀವನ ಶೈಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆಹಾರ ಕ್ರಮ. ಬೆಳಗಿನ ಉಪಹಾರಕ್ಕೆ ಬ್ರೆಡ್, ಮಧ್ಯಾಹ್ನದ ಊಟಕ್ಕೆ ಅನ್ನ, ರಾತ್ರಿಯ ಊಟಕ್ಕೆ ರೊಟ್ಟಿ ಮತ್ತು ಅದರ ನಡುವೆ ತಿಂಡಿಯಾಗಿ ಸಮೋಸಾಗಳನ್ನು ಬಹುತೇಕರು ಸೇವಿಸುತ್ತಾರೆ. ಅದರಲ್ಲಿ ಬಹಳಷ್ಟು ಕಾರ್ಬೋಹೈಡ್ರೇಟ್ಗಳಿರುತ್ತವೆ. ಸಂಸ್ಕರಿಸಿದ ಧಾನ್ಯಗಳ ಮೇಲಿನ ಅತಿಯಾದ ಅವಲಂಬನೆ, ಕಡಿಮೆ ಫೈಬರ್ ಭರಿತ ಆಹಾರಗಳ ಸೇವನೆ ಮತ್ತು ಡೈರಿ ಉತ್ಪನ್ನಗಳ ಮೇಲಿನ ಗೀಳು ಈ ಸಮಸ್ಯೆಗೆ ಪ್ರಮುಖ ಕಾರಣ ಎನ್ನಲಾಗುತ್ತದೆ. ಇನ್ನು ಕೆಲವರಿಗೆ ತಮ್ಮ ಪ್ರತಿ ಊಟದಲ್ಲೂ ಪನ್ನೀರ್, ಹಾಲು, ಮೊಸರು ಸೇವಿಸುವ ಅಭ್ಯಾಸವಿರುತ್ತದೆ. ಇದನ್ನು ಸೇವಿಸುವುದರಿಂದಲೂ ಸಹ ಯಾವುದೇ ಸಹಾಯವಾಗುವುದಿಲ್ಲ. ಬದಲಾಗಿ ದಿನಕ್ಕೆ ಒಮ್ಮೆ ಡೈರಿ ಉತ್ಪನ್ನಗಳನ್ನು ಸೇವಿಸಿದರೆ ಸಾಕು. ಐದನೇ ಪ್ರಶ್ನೆ, ಯಾವುದರ ರಸವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮಲೇರಿಯಾದಂತಹ ಸೋಂಕುಗಳನ್ನು ತಡೆಗಟ್ಟಬಹುದು? ಆಪ್ಷನ್ಸ್: ಎ ಏಡಿ, ಬಿ ಹುಣಸೆ ಎಲೆ, ಸಿ ಆಮ್ಲ, ಡಿ ಕಬ್ಬು. ಸರಿಯಾದ ಉತ್ತರ ಆಪ್ಷನ್ ಬಿ ಹುಣಸೆ ಎಲೆ. ಹುಣಸೆ ಎಲೆಗಳ ರಸವು ಪ್ಲಾಸ್ಮೋಡಿಯಂ ಫಾಲ್ಸಿಫಾರಮ್ ಎಂಬ ಸೂಕ್ಷ್ಮ ಜೀವಿಯ ಬೆಳವಣಿಗೆಯನ್ನು ತಡೆಯುವ ಶಕ್ತಿಯನ್ನು ಹೊಂದಿದೆ. ಈ ಸೂಕ್ಷ್ಮ ಜೀವಿಯು ಮಲೇರಿಯಾಗೆ ಕಾರಣವಾಗುತ್ತದೆ.
ಹಾಗಾಗಿ ಈ ಎಲೆಯ ರಸವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮಲೇರಿಯಾವನ್ನು ತಡೆಗಟ್ಟಬಹುದು. ಮಧುಮೇಹ ಇರುವವರು ಹುಣಸೆ ಎಲೆಗಳನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ದೇಹದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಬಹುದು. ಇದರಲ್ಲಿರುವ ನೈಸರ್ಗಿಕ ಪದಾರ್ಥಗಳು ಇನ್ಸುಲಿನ್ ಕಾರ್ಯವನ್ನು ಸುಧಾರಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿರಿಸುತ್ತದೆ. 6ನೇ ಪ್ರಶ್ನೆ, ಹಣ್ಣುಗಳ ರಾಣಿ ಎಂದು ಯಾವ ಹಣ್ಣನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಸೀತಾಫಲ, ಬಿ ಡ್ರ್ಯಾಗನ್ ಹಣ್ಣು, ಸಿ ಚಕ್ಕೋತ, ಡಿ ಮ್ಯಾಂಗೋಸ್ಟೀನ್. ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾಂಗೋಸ್ಟೀನ್. ಹಣ್ಣುಗಳ ರಾಣಿ ಎಂದೇ ಖ್ಯಾತಿ ಪಡೆದಿರುವ ಹಣ್ಣು ಮ್ಯಾಂಗೋಸ್ಟೀನ್. ಇದೊಂದು ಉಷ್ಣವಲಯದಲ್ಲಿ ಬೆಳೆಯಲಾಗುವ ಹಣ್ಣಾಗಿದ್ದು, ಈ ಮ್ಯಾಂಗೋಸ್ಟೀನ್ ಹಣ್ಣು ನೋಡುವುದಕ್ಕೆ ಗಾಢ ನೇರಳೆ ಬಣ್ಣದಲ್ಲಿದ್ದು ಒಳಗೆ ಬಿಳಿ ಬಣ್ಣದ ತಿರುಳನ್ನು ಹೊಂದಿದ್ದು ನೋಡುವುದಕ್ಕೆ ಮಾತ್ರವಲ್ಲ ರುಚಿ ಕೂಡ ಅಷ್ಟೇ ಅದ್ಭುತ. ಈ ಹಣ್ಣಿನ ಸೇವನೆಯಿಂದ ಆರೋಗ್ಯ ಲಾಭಗಳು ಸಾಕಷ್ಟಿವೆ. ಥೈಲ್ಯಾಂಡ್, ಮಲೇಷ್ಯಾ, ಇಂಡೋನೇಷ್ಯಾ ಹಾಗೂ ಫಿಲಿಪೈನ್ಸ್ನಲ್ಲಿ ಹೇರಳವಾಗಿ ಬೆಳೆಯಲಾಗುವ ಈ ಹಣ್ಣು ಋತುಮಾನದ ಹಣ್ಣಾಗಿದೆ. ಕೇರಳ, ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿ ಈ ಹಣ್ಣು ಕಾಣಸಿಗುತ್ತದೆ. ಭಾರತದಲ್ಲಿ ಈ ಹಣ್ಣು ಮೇ-ಆಗಸ್ಟ್ ತಿಂಗಳಿನಲ್ಲಿ ಹೇರಳವಾಗಿ ಕಾಣಿಸುತ್ತದೆ. ಇದು ರುಚಿಯಲ್ಲಿ ಮಾವಿನ ಹಣ್ಣಿನಂತೆ ಇದ್ದು ಹೀಗಾಗಿ ಇದಕ್ಕೆ ಮ್ಯಾಂಗೋಸ್ಟೀನ್ ಎಂಬ ಹೆಸರು ಬಂದಿದೆ. ಅಷ್ಟೇ ಅಲ್ಲದೆ 1930ರ ದಶಕದಲ್ಲಿ ಅಮೆರಿಕಾದ ಸಸ್ಯಶಾಸ್ತ್ರಜ್ಞ ಮ್ಯಾಂಗೋಸ್ಟೀನ್ಗೆ ಹಣ್ಣುಗಳ ರಾಣಿ ಎಂದು ಕರೆದಿದ್ದು ಅಂದಿನಿಂದ ರಸಭರಿತವಾದ ಈ ಹಣ್ಣು ಈ ಹೆಸರಿನಿಂದಲೇ ಜನಪ್ರಿಯವಾಗಿದೆ. 7ನೇ ಪ್ರಶ್ನೆ, ಮಧ್ಯಾಹ್ನದ ಸಮಯದಲ್ಲಿ ಕೆಲ ನಿಮಿಷಗಳ ಕಾಲ ನಿದ್ದೆ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ತೂಕ ಹೆಚ್ಚಳ, ಬಿ ಅಜೀರ್ಣ, ಸಿ ಶಕ್ತಿ ಮರುಸ್ಥಾಪನೆ, ಡಿ ಆರೋಗ್ಯ ವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ನಿಮ್ಮ ಮಧ್ಯಾಹ್ನದ ಸಮಯದಲ್ಲಿ ಕೆಲ ನಿಮಿಷ ನಿದ್ರೆ ಮಾಡುವುದು ಆಲಸ್ಯ ಎಂದು ಹಲವರು ತಪ್ಪಾಗಿ ಊಹಿಸುತ್ತಾರೆ. ಆದರೆ ವಿಜ್ಞಾನದ ಪ್ರಕಾರ ಕಡಿಮೆ ಸಮಯ ಮಾಡಿದ ನಿದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹುಪಾಲು ಲಾಭ ನೀಡುತ್ತದೆ. ಮಧ್ಯಾಹ್ನ 15ರಿಂದ 30 ನಿಮಿಷದ ನಿದ್ದೆ ದೇಹದ ಶಕ್ತಿ ಮಟ್ಟವನ್ನು ಪುನಶ್ಚೇತನಗೊಳಿಸುತ್ತದೆ. ದಿನದ ಮಧ್ಯಭಾಗದಲ್ಲಿನ ದಣಿವನ್ನು ಇದು ತಕ್ಷಣವೇ ಕಡಿಮೆ ಮಾಡುತ್ತದೆ. ನಿದ್ರೆ ಮಾಡಿದಾಗ ಮೆದುಳಿನ ನೆನಪಿನ ಕೇಂದ್ರಗಳು ಹೆಚ್ಚು ಸಕ್ರಿಯವಾಗುತ್ತವೆ. ಮಧ್ಯಾಹ್ನ ನಿದ್ದೆ ಅಧ್ಯಯನ ಅಥವಾ ಕೆಲಸದ ಸಮಯದಲ್ಲಿ ಚೈತನ್ಯವನ್ನು ತರಬಹುದು. ಸ್ವಲ್ಪ ಸಮಯದ ನಿದ್ದೆ ಶರೀರಕ್ಕೆ ವಿಶ್ರಾಂತಿ ನೀಡುತ್ತದೆ ಮತ್ತು ಮೆದುಳಿನಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಮಟ್ಟ ಕಡಿಮೆಯಾಗುತ್ತದೆ. ಇದರ ಪರಿಣಾಮವಾಗಿ ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತದೆ. ನಿದ್ರೆ ಮಾಡಿದ ನಂತರ ಮನಸ್ಸು ಉಲ್ಲಾಸದಿಂದ ಕೂಡಿರುತ್ತದೆ ಹಾಗೂ ಕೆಲಸದಲ್ಲಿ ಹೆಚ್ಚು ಎಫೆಕ್ಟಿವ್ ಎನರ್ಜಿ ಸಿಗುತ್ತದೆ. ನಿಯಮಿತವಾಗಿ ಸಣ್ಣ ನಿದ್ದೆ ಮಾಡುವುದು ಹೃದಯದ ಆರೋಗ್ಯ, ರಕ್ತದೊತ್ತಡ ನಿಯಂತ್ರಣ ಮತ್ತು ಮಧುಮೇಹದ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ. 8ನೇ ಪ್ರಶ್ನೆ, ದೇಹದ ಯಾವ ಭಾಗದಲ್ಲಿ ತುರಿಕೆ ಇದ್ದರೆ ಖಂಡಿತ ಲಿವರ್ ಡ್ಯಾಮೇಜ್ ಆಗಿದೆ ಎಂದರ್ಥ? ಆಪ್ಷನ್ಸ್: ಎ ಅಂಗೈ, ಬಿ ಪಾದಗಳು, ಸಿ ಬೆನ್ನು, ಡಿ ಮುಖ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾದಗಳು. ಕೆಲವರಿಗೆ ಆಗಾಗ್ಗೆ ಪಾದದ ಕೆಳಭಾಗ ಅಥವಾ ಪಾದದ ಅಡಿಭಾಗದಲ್ಲಿ ಊತ ಮತ್ತು ನೋವು ಉಂಟಾಗುತ್ತದೆ. ಅಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ಯಕೃತ್ತಿನಲ್ಲಿ ಏನೋ ಸಮಸ್ಯೆ ಇದೆ ಎಂದು ಅರ್ಥ ಮಾಡಿಕೊಳ್ಳುವುದು ಉತ್ತಮ. ದೀರ್ಘಕಾಲದವರೆಗೆ ನಿರ್ಲಕ್ಷಿಸಿದರೆ ಯಕೃತ್ತು ಕ್ಷೀಣಿಸಲು ಪ್ರಾರಂಭಿಸುತ್ತದೆ. ವಿಶೇಷವಾಗಿ ಪಾದದ ಅಡಿಭಾಗದಿಂದ ಆಗಾಗ್ಗೆ ದುರ್ವಾಸನೆ ಬರುವುದನ್ನು ನಿರ್ಲಕ್ಷಿಸಬಾರದು. ಪಾದಗಳಲ್ಲಿ ದುರ್ವಾಸನೆ ಬರುವುದು ಯಕೃತ್ತಿನ ಕಾಯಿಲೆಯ ಲಕ್ಷಣವಾಗಿರಬಹುದು. ಲಿವರ್ ಡ್ಯಾಮೇಜ್ ಆದಾಗ ಪಾದಗಳ ಅಡಿಭಾಗಗಳು ಹೆಚ್ಚಾಗಿ ತುರಿಕೆಯಿಂದ ಕೂಡಿರುತ್ತವೆ. ಈ ತುರಿಕೆ ಸುಲಭವಾಗಿ ಹೋಗುವುದಿಲ್ಲ. 9ನೇ ಪ್ರಶ್ನೆ, ಮೀನಿನ ತಲೆ ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಆರೋಗ್ಯ ವೃದ್ಧಿ, ಬಿ ಉತ್ತಮ ಹೃದಯ, ಸಿ ಆರೋಗ್ಯಕರ ಕಣ್ಣುಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಣ್ಣುಗಳು ಆರೋಗ್ಯವಾಗಿರಲು ಮೀನಿನ ತಲೆಯನ್ನು ತಿನ್ನಬೇಕು. ಅವು ವಿಟಮಿನ್ ಎ ಯಲ್ಲಿ ಸಮೃದ್ಧವಾಗಿವೆ. ಈ ಪೋಷಕಾಂಶವು ದೃಷ್ಟಿಯನ್ನು ಸುಧಾರಿಸುತ್ತದೆ ಮತ್ತು ರೆಟಿನಾದ ಆರೋಗ್ಯವನ್ನು ಕಾಪಾಡುತ್ತದೆ. ಹಾಗಾಗಿಯೇ ಮಕ್ಕಳು, ದೊಡ್ಡವರು ಮೀನಿನ ತಲೆ ತಿಂದರೆ ಕಣ್ಣಿನ ಸಮಸ್ಯೆ ಬರುವುದಿಲ್ಲ ಎನ್ನುತ್ತಾರೆ. ವಯಸ್ಸಿಗೆ ಸಂಬಂಧಿಸಿದ ಕಣ್ಣಿನ ಕಾಯಿಲೆಗಳನ್ನು ಸಹ ಇದು ತಪ್ಪಿಸುತ್ತದೆ. ಮೀನು ತಿನ್ನುವುದರಿಂದ ಬುದ್ಧಿವಂತಿಕೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಅವು ಒಮೆಗಾ 3 ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿವೆ. ಇವು ಮೆದುಳಿನ ಕೋಶಗಳನ್ನು ಆರೋಗ್ಯವಾಗಿಡುತ್ತದೆ. ವಿಶೇಷವಾಗಿ ಇದು ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ಗುಣಪಡಿಸುತ್ತದೆ. ವಯಸ್ಸಿಗೆ ಸಂಬಂಧಿಸಿದ ಬುದ್ಧಿಮಾಂದ್ಯತೆಯನ್ನು ಕಡಿಮೆ ಮಾಡುವಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು ಪ್ರಮುಖ ಪಾತ್ರ ವಹಿಸುತ್ತದೆ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.